ಖಾಮೆನಿ ಅವರ ಅಂತ್ಯದ ನಂತರ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬೇಷರತ್ತು ಶರಣಾಗತಿ ಬೇಡಿಕೆಯನ್ನು ತಿರಸ್ಕರಿಸಿದ್ದಾರೆ ಮತ್ತು ಇರಾನ್ ಎಂದಿಗೂ ಶರಣಾಗಲ್ಲ ಅಂತ ಹೇಳಿದ್ದಾರೆ. ಇರಾನ್, ಇಸ್ರೇಲ್ ಮತ್ತು ಗಲ್ಫ್ ಪ್ರದೇಶದ ಎಲ್ಲ ಕಡೆಗಳಲ್ಲೂ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ಮುಂದುವರಿಸ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಪ್ರಾರಂಭಿಸಿದ ಈ ಯುದ್ಧ 2ನೇ ವಾರಕ್ಕೆ ಕಾಲಿಟ್ಟಿದೆ. ಟ್ರಂಪ್ ಇರಾನ್ ಮೇಲೆ ಭಾಳ ಕಠಿಣ ದಾಳಿ ನಡೆಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಇರಾನ್ ಪಡೆಗಳು ಪ್ರಾದೇಶಿಕ ದೇಶಗಳನ್ನು ಗುರಿಯಾಗಿಸುವುದಿಲ್ಲ, ದಾಳಿಗಳು ಅಲ್ಲಿಂದ ಪ್ರಾರಂಭವಾಗದ ಹೊರತು ಎಂದು ಪೆಜೆಶ್ಕಿಯಾನ್ ಹೇಳಿದ ನಂತರ ಇರಾನ್ ತನ್ನ ನೆರೆಹೊರೆಯವರಿಗೆ ಶರಣಾಯಿತು ಎಂದು ಟ್ರಂಪ್ ಹೇಳಿದ್ದಾರೆ. ಆದಾಗ್ಯೂ ಐಆರ್ಜಿಸಿ ಅವರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇರಾನ್ ಮೇಲಿನ ದಾಳಿಗಳು ಮುಂದುವರಿದರೆ ಎಲ್ಲ ಇಸ್ರೇಲ್ ಮಿಲಿಟರಿ ನೆಲೆಗಳನ್ನ ಮತ್ತು ಹಿತಾಸಕ್ತಿಗಳನ್ನು ಪ್ರಾಥಮಿಕ ಗುರಿಗಳು ಎಂದು ಪರಿಗಣಿಸಲಾಗುವುದು ಅಂತ ಎಚ್ಚರಿಸಿದೆ. ಮತ್ತು ಲೆಬನಾನ್ ಪೂರ್ವ ಬೆಕಾನ್ ಕಣಿವೆಯ ನಬಿ-ಚಿಟ್ ಪಟ್ಟಣದ ಮೇಲೆ ಇಸ್ರೇಲಿ ವಾಯು ಮತ್ತು ನೆಲದ ದಾಳಿಯಲ್ಲಿ ಕನಿಷ್ಠ 41 ಜನ ಸಾವನ್ನಪ್ಪಿದ್ದಾರೆ. ಸೌದಿ ಅರೇಬಿಯಾವು ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಕಡೆಗೆ ಉಡಾಯಿಸಿದ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಶಾಯಿಬಾ ತೈಲ ಕ್ಷೇತ್ರಕ್ಕೆ ಹೋಗುತ್ತಿದ್ದ ಡ್ರೋನ್ಗಳನ್ನು ತಡೆದು ನಾಶಪಡಿಸಿದೆ ಎಂದು ತಿಳಿಸಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗಳು ಬರ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.